ಹಾಯ್ ಸ್ನೇಹಿತರೆ, ಹೆಂಗಿದ್ದೀರಾ? ಸ್ನೇಹಿತರೆ, ಎಷ್ಟು ದಿನ ನೀವು ನಿದ್ದೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ? ಒಬ್ಬ ವ್ಯಕ್ತಿ ಒಂದು ದಿವಸ ನಿದ್ದೆ ಇಲ್ಲದೆ ಮ್ಯಾನೇಜ್ ಮಾಡಬಹುದು, 2 ದಿವಸ ನಿದ್ದೆ ಇಲ್ಲದೆ ಮ್ಯಾನೇಜ್ ಮಾಡಬಹುದು. ಅದಕ್ಕಿಂತ ಹೆಚ್ಚಿಗೆ ನಿದ್ದೆಗೆಟ್ಟರೆ ಅವನಿಗೆ ತೊಂದರೆ ಶುರು ಆಗ್ತದೆ. ನಿದ್ರೆ ನಮ್ಮ ಆರೋಗ್ಯಕ್ಕೆ ಹಿಡಿದಂಥ ಒಂದು ಕನ್ನಡಿ. ಎಸ್ಪೆಷಲಿ ನಿದ್ರೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ. ಇಟ್ಸ್ ರಿಫ್ಲೆಕ್ಷನ್ ಆಫ್ ಅವರ್ ಮೆಂಟಲ್ ಹೆಲ್ತ್. ಈಗ ಎಷ್ಟೋ ಸರ್ತಿ ನಿಮಗೆ ನಿದ್ದೆ ಕಡಿಮೆ ಆದಾಗ ಎಷ್ಟೋ ಜನ ನಮ್ಗೆ ಕೇಳ್ತಾರೆ, ಡಾಕ್ಟ್ರೆ ನನಗೆ ಟ್ಯಾಬ್ಲೆಟ್ ಬೇಡ, ಟ್ಯಾಬ್ಲೆಟ್ ಇಲ್ಲದೆ ನಿದ್ದೆ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಹೇಳಿ ಅಂತ ಹೇಳಿ. ಇವತ್ತು ನಾನು ನಿಮಗೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಿದ್ದೆ ಬರಬೇಕು, ನಿದ್ದೆ ಚೆನ್ನಾಗಾಗಬೇಕು, ಇನ್ಸೋಮ್ನಿಯಾ ಅಥವಾ ನಿದ್ರಾಹೀನತೆ ಇಂಪ್ರೂವ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೆಲವೇ ನಿಮಿಷಗಳಲ್ಲಿ ಹೇಳ್ತೀನಿ. ಮೊದಲನೇದು ಎಕ್ಸರ್ಸೈಸ್, ವ್ಯಾಯಾಮ. ನಿದ್ದೆಗೆ ವ್ಯಾಯಾಮ ರಾಮಬಾಣ. ಆದರೆ ಎಷ್ಟೋ ಜನ ಪ್ರತಿನಿತ್ಯ ಎಕ್ಸರ್ಸೈಸ್ ಮಾಡೋದಿಲ್ಲ. ನೀವು ಮಾಡ್ತಾ ಇಲ್ಲ ಅಂತಂದರೆ ಇಂದಿನಿಂದನೇ ಎಕ್ಸರ್ಸೈಸ್ ಶುರು ಮಾಡಿ. ಎಕ್ಸರ್ಸೈಸ್ ನಿಯಮಿತವಾಗಿ ಮಾಡೋದ್ರಿಂದ, ಯಾವುದೇ ವ್ಯಾಯಾಮ ಇರಲಿ, ಅದು ವಾಕಿಂಗ್, ರನ್ನಿಂಗ್, ಸ್ಪೋರ್ಟ್ಸ್, ಯೋಗ, ಯಾವುದೇ ವ್ಯಾಯಾಮ ಇರಲಿ, ನಿಯಮಿತವಾಗಿ ಮಾಡೋದ್ರಿಂದ ನಮ್ಮ ನಿದ್ರೆ ಇಂಪ್ರೂವ್ ಆಗುತ್ತೆ. ಎರಡನೇದ್ದು ಡೇ ಟೈಮ್ ಸ್ಲೀಪಿಂಗ್, ಅಂದರೆ ಹಗಲೊತ್ತಲ್ಲಿ ಮಲಗೋದು. ನಿಮಗೆ ರಾತ್ರಿ ನಿದ್ರೆ ಕಡಿಮೆ ಇದ್ದರೆ ನೀವು ಹಗಲೊತ್ತು ಅಂದರೆ ಮಧ್ಯಾಹ್ನ, ಬೆಳಗ್ಗೆ ಟಿಫಿನ್ ಆದ ನಂತರ ಮಲಗೋದನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ನೀವು ಬೆಳಿಗ್ಗೆ ಒಂದು ಅರ್ಧ ತಾಸು 1 ತಾಸು ಮಲ್ಕೊಂಡ್ರೂ ಕೂಡ ಆ ನಿದ್ದೆ ಡೆಫಿಸಿಟ್ ಅಲ್ಲಿ ಅದು ಮೀಟ್ ಆಗಿಬಿಡುತ್ತೆ. ಅಂದರೆ ನಿದ್ದೆ ಕೊರತೆ ಏನಿರ್ತದಲ್ಲ ಅದು ಅಲ್ಲಿ ನೀಗಿಬಿಡುತ್ತೆ. ಹೀಗಾಗಿ ರಾತ್ರಿ ಬರೋ ನಿದ್ರೆ ಬರೋದಿಲ್ಲ. ಸೊ ರಾತ್ರಿ ನಿದ್ದೆ ಕಡಿಮೆ ಇದೆ ಅಂತ ಕೊರಗವರು ಯಾವುದೇ ಕಾರಣಕ್ಕೂ ಹಗಲೊತ್ತಲ್ಲಿ ಮಲಗಕೂಡದು. ನೀವು ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ, ನಿಮಗೆ ಮಧ್ಯಾಹ್ನ ಮಲಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅರ್ಧ ತಾಸು ನೀವು ನಿದ್ದೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಮಲಗೋದು ಸರಿಯಲ್ಲ. ಮೂರನೇದ್ದು, ನಾನು ನನ್ನ ಕ್ಲೈಂಟ್ಸ್ ಅಲ್ಲಿ ನೋಡ್ತಿರ್ತೀನಿ, 3ನೇ ಮಿಸ್ಟೇಕು ಎಲ್ಲರೂ ಮಾಡೋದಂತಂದ್ರೆ ರಾತ್ರಿ ನಿದ್ದೆ ಲೇಟ್ ಆಗಿ ಬಂತು ಅಂತ ಹೇಳಿ ಬೆಳಿಗ್ಗೆ ಲೇಟ್ ಆಗಿ ಹೇಳೋದು. ಡಾಕ್ಟ್ರೇ, ರಾತ್ರಿ 2 ಗಂಟೆಗೆ ಮಲಗ್ತೀನಿ, ಬೆಳಗ್ಗೆ 9 ಗಂಟೆಗೆ ಹೇಳ್ತೀನಿ. ನೋಡಿ, 2 ರಿಂದ 9 7 ತಾಸು ನಿದ್ದೆ ಆಯ್ತು, ಅಷ್ಟು ಸಾಕು. ಸೊ ಏನಾಗುತ್ತೆ, 9 ಗಂಟೆಗೆ ಎದ್ರೆ ಅಗೇನ್ ನಮ್ಮ ಸ್ಲೀಪ್ ಡೆಫಿಸಿಟ್, ನಿದ್ರೆಯ ಕೊರತೆಯಲ್ಲಿ ನೀಗ್ ಹೋಗ್ಬಿಡುತ್ತೆ. ಹೀಗಾಗಿ ಆ ನೆಕ್ಸ್ಟ್ ರಾತ್ರಿ ಬರೋ ನಿದ್ದೆನೂ ಕೂಡ ಲೇಟ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಬೆಳಿಗ್ಗೆ 8 ಗಂಟೆಗೆ ಟಿಫಿನ್ ಮಾಡಿದಾಗ 1 ಗಂಟೆಗೆ ಹಸಿವಾಗುತ್ತೆ. ಅದೇ 11 ಗಂಟೆಗೆ ಟಿಫಿನ್ ಮಾಡಿದ್ರೆ 1 ಗಂಟೆಗೆ ಹಸಿವಾಗಲ್ಲ. ಹಾಗೆ ನೀವು 9 ಗಂಟೆಗೆ ಎದ್ರೆ ರಾತ್ರಿ 10 ಗಂಟೆಗೆ ಹೆಂಗೆ ನಿದ್ದೆ ಬರ್ತದೆ? ಸೊ ರಾತ್ರಿ ಎಷ್ಟು ಗಂಟೆಗೆ ನಿದ್ದೆ ನಿಮಗೆ ಬಂದಿರಲಿ, ಬೆಳಿಗ್ಗೆ ನೀವು ಹೇಳೋದು ಮಾತ್ರ ಒಂದು ಫಿಕ್ಸ್ ಟೈಮ್. ಅದು 6:30 ಆಗಿರ್ಬೋದು, 7 ಆಗಿರ್ಬೋದು, ಅಥವಾ ಮ್ಯಾಕ್ಸ್ 7:30 ಆಗಿರ್ಬೋದು. ಒಂದು ಫಿಕ್ಸ್ ಟೈಮ್ಗೆ ನೀವು ಹೇಳುವಂತಹ ರೂಢಿಯನ್ನು ಮಾಡ್ಕೊಳ್ರಿ. ಅದರಿಂದ ಮೊದಲು ನಿಮಗೆ ಒಂದು ಸ್ವಲ್ಪ ಡೇ ಟೈಮಲ್ಲಿ ಒಂದು ಸ್ವಲ್ಪ ತಲೆನೋವು, ಒಂದು ಸ್ವಲ್ಪ ಇರಿಟೇಷನ್ ಆಗಬಹುದು. ನಿಧಾನವಾಗಿ ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಈ ಹೊಸ ಟೈಮಿಂಗಿಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ನಿಮಗೆ ಒಮ್ಮೆಲ್ಗೆ 10 ಗಂಟೆಯಿಂದ 6 ಗಂಟೆಗೆ ಶಿಫ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಧಾನವಾಗಿ ವಾರಕ್ಕೊಂದು ಅರ್ಧ ತಾಸು ಬೇಗ ಹೇಳುವ ಒಂದು ಪ್ರಕ್ರಿಯೆಯನ್ನ ಶುರು ಮಾಡಿ. ಅದರಿಂದ ಕೂಡ ನಿಧಾನವಾಗಿ ನಿಮ್ಮ ಸ್ಲೀಪ್ ಸೈಕಲ್ ಶಿಫ್ಟ್ ಆಗುತ್ತೆ. ಮೂರನೇದ್ದು, ರಾತ್ರಿ ನಿದ್ದೆಯಿಂದ ಎಚ್ಚರ ಆದಾಗ ಎಷ್ಟೋ ಜನ ಏನ್ ಮಾಡ್ತಾರೆ, ಮತ್ತೆ ಟೈಮ್ ನೋಡೋದು. 1 ಗಂಟೆ ಆಯ್ತು ನಿದ್ದೆ ಬರಲಿಲ್ಲ, 2 ಗಂಟೆ ಆಯ್ತು ನಿದ್ದೆ ಬರಲಿಲ್ಲ. ನೀವು ಎಷ್ಟು ಟೈಮ್ ನೋಡ್ತಿರಲ್ಲ ಸ್ನೇಹಿತರೆ, ಅಷ್ಟು ಮತ್ತೆ ಮನಸ್ಸಲ್ಲಿ ಚಿಂತೆ ಬೆಳೀತಾ ಹೋಗುತ್ತೆ, ನಿದ್ರೆ ಕಡಿಮೆ ಆಗುತ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ರಾತ್ರಿ ನಿದ್ದೆ ಬರದೇ ಇದ್ದಾಗ ಮತ್ತೆ ಟೈಮ್ ನೋಡೋದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೊಬೈಲ್ ನೋಡೋದನ್ನ ಅವಾಯ್ಡ್ ಮಾಡಿ. ಸ್ಕ್ರೀನ್ ಈಸ್ ಆಕ್ಟಿವೇಟಿಂಗ್, ಅದರಿಂದ ಮನಸ್ಸು ಆಕ್ಟಿವೇಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವೇನ್ ಮಾಡಿ, ಯಾವುದಾದ್ರೂ ಒಂದು ನಾವೆಲ್ ಓದಿ ಅಥವಾ ಯಾವುದಾದ್ರೂ ಸಾಫ್ಟ್ ಮ್ಯೂಸಿಕ್ ಕೇಳಿ. ಆದರೆ ಮೊಬೈಲ್ ನೋಡೋದಾಗ್ಲಿ, ಗಡಿಯಾರ ನೋಡೋದಾಗ್ಲಿ ಮಾಡಬೇಡಿ. ಕೊನೆಯದಾಗಿ ಒಂದು ಮುಖ್ಯವಾದಂತಹ ಸಮಸ್ಯೆ ಏನಂತಂದ್ರೆ, ಸ್ವಲ್ಪ ದಿನದಿಂದ ನಿದ್ರಾಹೀನತೆಯಿಂದ ಬಳಲ್ತಿರೋರಿಗೂ ಅವ್ರದ್ದೊಂದು ಮೈಂಡ್ ಸೆಟ್, ಒಂದು ನೆಗೆಟಿವ್ ಮೈಂಡ್ ಸೆಟ್ ಶುರು ಆಗಿಬಿಡ್ತದೆ. ನನಗೆ ಇವತ್ತಾದ್ರೂ ನಿದ್ದೆ ಬರುತ್ತೋ ಇಲ್ಲೋ, ಇವತ್ತಾದ್ರೂ ನಾನು ಸರಿಯಾಗಿ ಕಣ್ತುಂಬ ನಿದ್ದೆ ಮಾಡ್ತೀನೋ ಇಲ್ಲೋ, ಇವತ್ತು ಕೂಡ ನಾನು ರಾತ್ರಿ ಹಿಂಗೆ ಕಳೆದು ಬಿಡ್ತೀನ,
ಈ ಮೈಂಡ್ ಸೆಟ್ಟೇ ಡೇಂಜರ್ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಆ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ನಿದ್ರೆಗೆ ಹೋದ್ರೆ ನಿದ್ದೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಎಷ್ಟೋ ಜನ ಏನ್ ಮಾಡ್ತಾರೆ, ಈ ಮೈಂಡ್ ಸೆಟ್ಲಿಂದ ಸಾಯಂಕಾಲದಿಂದನೇ ಟೆನ್ಸ್ ಆಗ್ಲಿಕ್ಕೆ ಶುರು ಆಗ್ತಾರೆ. ಸಾಯಂಕಾಲದಿಂದನೇ ಅವರು ಅಯ್ಯೋ ನನಗೆ ಇವತ್ತು ನಿದ್ದೆ ಬರ್ತದೋ ಇಲ್ಲೋ, ನಿದ್ದೆ ಬರ್ತದೋ ಇಲ್ಲೋ ಅಂತ ಚಿಂತೆಯಲ್ಲಿ ಮುಳುಗ್ಬಿಡ್ತಾರೆ. ಸೊ ಈ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡೋದು ಮುಖ್ಯ. ನಿದ್ರೆ ಬರುತ್ತೋ ಇಲ್ಲೋ ಅದು ನಾನು ರಾತ್ರಿ ಆದ ನಂತರ ನೋಡ್ತೇನೆ, ಮಧ್ಯಾಹ್ನದಿಂದ ಸಾಯಂಕಾಲದಿಂದ ನಾನು ರಾತ್ರಿ ನಿದ್ದೆ ಬಗ್ಗೆ ಚಿಂತೆ ಮಾಡಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕೊನೆಯದಾಗಿ ಒಂದೆರಡು ಎಚ್ಚರಿಕೆ ನುಡಿಗಳು ನೋಡಿ ಫ್ರೆಂಡ್ಸ್. ನಿದ್ರಾಹೀನತೆ ಅನ್ನೋದು ಒಂದು ಇಂಡಿಪೆಂಡೆಂಟ್ ಸಮಸ್ಯೆ ಆಗಿರದೆ ಅದು ಆ ವ್ಯಕ್ತಿ ಬಳಲುತ್ತಿರುವಂತಹ ಡಿಪ್ರೆಷನ್ ಮುಂತಾದಂತಹ ಮಾನಸಿಕ ರೋಗದ ಒಂದು ಲಕ್ಷಣವಾಗಿರಬಹುದು. ಹೀಗಾಗಿ ನಿಮಗೆ ನಿದ್ರಾಹೀನತೆ ಜೊತೆಗೆ ಅತಿಯಾದಂತಹ ಬೇಜಾರು, ಅತಿಯಾದಂತಹ ಭಯ, ಅತಿಯಾದಂತಹ ಆತಂಕ, ಗಾಬರಿ ಇನ್ನಿತರ ಸಮಸ್ಯೆಗಳಿದ್ರೆ ನೀವು ನಾನು ಹೇಳಿದಂತಹ ಅವುಗಳನ್ನು ಪಾಲಿಸೋದರ ಜೊತೆಗೆ ನಿಮ್ಮ ಹತ್ತಿರದ ಮನೋವೈದ್ಯರನ್ನ ಕಾಣೋದು ತುಂಬಾ ಅವಶ್ಯಕವಾಗಿರ್ತದೆ. ಸೊ ಇದನ್ನೆಲ್ಲ ನೀವು ಪಾಲನೆ ಮಾಡಲಿ, ನಿಮಗೆ ಸರಿಯಾದಂಥ ನಿದ್ದೆ ಬರಲಿ ಅಂತ ನಾನು ಆಶಿಸ್ತಾ ನಿಮಗೆ ನಾನು ಗುಡ್ ನೈಟ್ ಹೇಳ್ತೀನಿ. ಸೊ ಹ್ಯಾವ್ ಎ ಡೀಪ್ ಸ್ಲೀಪ್ ವಿತ್ ಸ್ವೀಟ್